Hi, welcome back to my YouTube channel. ಇವತ್ತು ನಾನು ಕುಕಿಂಗ್ ರೆಸಿಪಿ ವಿಡಿಯೋ ಹಾಕ್ತಾ ಇದ್ದೀನಿ. ಯಾವ ರೆಸಿಪಿ ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ ರೆಸಿಪಿ ವಿಡಿಯೋ ಹಾಕಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಶ್ರೂಮ್ ಬಿರಿಯಾನಿಗೆ ಮೇಯ್ನಾಗಿ ಮಶ್ರೂಮ್ ತೊಗೊಂಡಿದ್ದೀನಿ 1 ಪ್ಯಾಕೆಟು. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಈ ಜಾರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇದಿಷ್ಟು. ಅದಾದಮೇಲೆ ಚಾಪಿಂಗ್ ಮಾಡಿಕೊಂಡು ನಾನು ಆನಿಯನ್ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಆನಿಯನ್ ಒಂದು 3, ಟೊಮೆಟೊ ಒಂದು 4. ಆಮೇಲೆ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದ್ರ ಮೇಲಿರೋ ಲೇಯರ್ನ ನೋಡ್ಬೋದು ನೀವು. ಆ ಲೇಯರ್ ಆ ಥರ ಇದು ಮಾಡಿದ್ರೆ ಬರುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಮಶ್ರೂಮಿಂದ ತುಂಬ ಬೆನಿಫಿಟ್ಸ್ ಇದೆ. ಮಶ್ರೂಮ್ ಇಟ್ಸ್ ಗುಡ್ ಫಾರ್ ಹಾರ್ಟ್, ಬ್ರೈನ್ ಹೆಲ್ತ್ ಮತ್ತು ವೈಟಮಿನ್ ಡಿ, ವೈಟಮಿನ್ B6 ಇದೆ. ಅದು ನಮ್ಮ ಬ್ಲಡ್ ಸೆಲ್ಸ್ಗೆ ತುಂಬ ಒಳ್ಳೆಯದು. ಇದಾದಮೇಲೆ ಆ ಪೇಸ್ಟ್ ಈ ಥರ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೂ ನೀವು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಾಕ್ಕೋಬೋದು. ಇದು ಮಸಾಲೆ ಒಗ್ಗರಣೆಗೆ ಹಾಕೋದು. ಪಲಾವ್ ಎಲೆ, ಅದು ಅನಾನಸ್ ಹೂವು, ಮರಾಠ ಮೊಗ್ಗು ಮತ್ತು ಸೋಂಪು, ಏಲಕ್ಕಿ, ಇದಿಷ್ಟು ನಾನು ತೊಗೊಂಡಿದ್ದೀನಿ. ಫಸ್ಟು ಪಾತ್ರೆ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಂದು ಅರ್ಧ ಕಪ್ಪಷ್ಟು ಹಾಕಬೇಕು. ಯಾಕಂದರೆ ಎಣ್ಣೆ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಪರ್ಫೆಕ್ಟಾಗಿರಬೇಕು. ನಾನಿದು 2 ಪಾವ್ಗೆ ಹಾಕ್ತಾಯಿರೋದು. 2 ಪಾವ್ ಅಕ್ಕಿಗೆ ನಾನು ಈ ಥರ ಮೆಷರ್ಮೆಂಟ್ ಯೂಸ್ ಮಾಡಿರೋದು. ಎಣ್ಣೆ ಕಾದ್ಮೇಲೆ ಫಸ್ಟು ಮಸಾಲೆ ಐಟಮ್ಗಳನ್ನ ನಾವು ಹಾಕ್ಕೋಬೇಕು. ಅದು ಹಾಕ್ಕೊಂಡಾಗ ಒಂದು ಅರೋಮಾ ಬರುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಆನಿಯನ್ ಮತ್ತು ಟೊಮೆಟೊ ಹಾಕ್ಕೋಬೇಕು. ಅದು ಬ್ರೌನ್ ಕಲರ್ ಬರಬೇಕು. ಆಮೇಲೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶಸ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೇ. ಆಮೇಲೆ ನೀವು ವಾಶ್ ಮಾಡಿ ಎತ್ತಿಟ್ಕೊಂಡಿರೋ ಮಶ್ರೂಮ್ ಹಾಕಿ ಫ್ರೈ ಮಾಡಿ. ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಯಾಕಂದರೆ ಇದು ನಾನು ಹೇಳ್ದಂಗೆ 2 ಪಾವ್ ಮಾಡ್ತಾ ಇರೋದು. ಮತ್ತು ಇದು 3 ಮೆಂಬರ್ಸ್ಗೆ. ನಾವಿರೋದೇ 3 ಜನ, ನಾನು, ಹಸ್ಬೆಂಡು, ಪಾಪು. ಅದರಲ್ಲಿ ಸ್ವಲ್ಪ ಮಿಕ್ಕುತ್ತೆ, ಇಲ್ಲಿ ಅಂತ ಎಕ್ಸ್ಟ್ರಾ ಮಾಡಿರ್ತೀನಿ ಅಷ್ಟೇ. ಈ ಥರ ಇದೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು. ಅದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋತೀರಾ. ಬಟ್ ಎಷ್ಟು ಅಂತ ನಿಮ್ಗೆ ಇವಾಗ ಗೊತ್ತಾಗಲ್ಲ. ಒಂದು ಸ್ವಲ್ಪ ಹಾಕಿರಿ. ಏನಕ್ಕಂದರೆ ಅದು ಮಶ್ರೂಮ್ ಮತ್ತು ಟೊಮ್ಯಾಟೊ, ಈರುಳ್ಳಿ ನಾವು ಒಗ್ಗರಣೆ ಹಾಕಿರೋದು ಉಪ್ಪಿಡೀಲಿ ಅಂತ ಅಷ್ಟೇ. ಇದಾದಮೇಲೆ ನಾವು ನೀರು ಮಳ್ಳುತ್ತೆ ನೋಡಿ ಅಕ್ಕಿ ಹಾಕಿದ್ಮೇಲೆ, ಆವಾಗ ಮತ್ತೆ ಉಪ್ಪು ಹಾಕೋತೀವಿ. ಆವಾಗ ಒಂದು ಸಲ ಟೇಸ್ಟ್ ನೋಡಿ, ನೀವು ಕಮ್ಮಿ ಆಗಿದರೆ ಉಪ್ಪು ಮತ್ತೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಮಶ್ರೂಮ್ ಹಾಕಿರೋದ್ರಿಂದ ಇದು ಅರಿಶಿನ ಹಾಕಿದ್ರೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತೆ. ಅದಕ್ಕೋಸ್ಕರನೇ ಅರಿಶಿನ ಹಾಕೋದು ನಾವೆಲ್ಲ ಅಡುಗೆಗೂ. ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ನಿಮ್ಗೆ ಗೊತ್ತಾಗುತ್ತೆ ಅದು ಮಶ್ರೂಮು ಬೇಗ ಬೆಂದೋಗುತ್ತೆ. ಮಶ್ರೂಮ್ಗೆ ಯಾವುದೇ ರೀತಿ ಮಸಾಲೆ ಹಿಡಿಯಲ್ಲ. ಬಟ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ಅದಾದಮೇಲೆ ನಾನು 2 ಸ್ಪೂನ್ಸ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇಲ್ಲ ರೆಡಿಮೇಡ್ ಅಂತ ಅಂದರೆ, ನಾನು ಹೇಳಿದ್ನಲ್ಲ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕೋಬೋದು. ಈಗ ಅದು ಹಸಿ ಮಸಾಲೆ ವಾಸನೆ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ಲು. ಅದಾದಮೇಲೆ ನಾವೇನು ಆಡಿಸಿಟ್ಕೊಂಡಿರ್ತೀವಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಖಾರ, ಅದನ್ನು ಹಾಕಬೇಕು.
ಅದೂ ಅಷ್ಟೇ ನೀಟಾಗಿ ಅದು ಹಸಿ ಮಸಾಲೆ ಹೋಗೋವರೆಗೂ ಎಣ್ಣೆಲೇ ಚೆನ್ನಾಗಿ ಹುರ್ಕೊಳ್ಳಿ. ಇದು ಗ್ರೀನ್ ಕಲರ್ ಹಿಂಗೆ ಬರುತ್ತೆ. ಇದಾದಮೇಲೆ ನಾವು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಪೌಡರ್. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ರೆ, ಗರಂ ಮಸಾಲೆ 1/2 ಟೀ ಸ್ಪೂನು, ಆಮೇಲೆ 2 ಟೀ ಸ್ಪೂನ್ ಆಫ್ ಕರ್ಡ್ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ಪಾವು ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ಈ ನೀರು ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದೇ ಟೈಮಲ್ಲಿ ನನ್ನ ಮಗ ಬಂದ, ಅಲ್ಲೇ ಕೂತ್ಕೊಂಡು ನೋಡ್ತಿದ್ದಾನೆ ಇದೇನು ವಿಡಿಯೋ ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ಆಯೆಲ್ಲ ಮಾಡ್ದೆ. ಅವನು ಇವಾಗ ಯೂಟ್ಯೂಬಲ್ಲೆಲ್ಲ ನೋಡಿ ಈ ಥರ ಎಲ್ಲ ಕಲ್ತ್ಕೊಬಿಟ್ಟಿದ್ದಾನೆ. ಇದು ನೋಡ್ಬೋದು ನೀವು. ಇವಾಗ ನೀರು ಚೆನ್ನಾಗಿ ಮಳ್ತಾ ಇದೆ. ನಿಂಬೆಹಣ್ಣು ಹಾಕೋತಾ ಇದ್ದೀನಿ, ಅರ್ಧ ನಿಂಬೆಹಣ್ಣು ಹುಳಿನ ಹಿಂಡ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ತುಂಬ ಖಾರ ಆಗಿದ್ರೆ ಅದನ್ನು ಮೈಲ್ಡು ಮಾಡುತ್ತೆ ಇದು, ಮತ್ತು ಹುಳಿ ಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಯಾರಿಗೆ ಖಾರ ಆಗಿಲ್ಲ ಅಂತ ಅಂದವರು ಇನ್ನೂ 2 ಮೆಣಸಿನ್ಕಾಯಿನ ನೀವು ಕಟ್ ಮಾಡ್ಕೊಂಡು ಹಾಕೋಬೋದು. ಆದಮೇಲೆ ಅಕ್ಕಿ ತೊಳೆದಿಟ್ಟಿದೆ, ಇದು ಅಕ್ಕಿ ಹಾಕೋತಾ ಇದ್ದೀನಿ. ಮತ್ತು ಉಪ್ಪು ಖಾರನೂ ನೀವು ನೋಡ್ಕೋಬೋದು, ಅಂದರೆ ಖಾರ ಹಾಕೋಬೋದು, ಹಸಿಮೆಣಸಿನ್ಕಾಯಿ ಉಪ್ಪು ಅಷ್ಟೇ ನೋಡ್ಕೊಂಡು ನೀವು ಹಾಕೋಬೋದು. ಇದು ಇವಾಗ ಈ ಥರ ಅಕ್ಕಿ ಹಾಕಿದ್ಮೇಲೆ ತಳ ಹಿಡಿಯೋಕ್ಕೆ ಬಿಡಬೇಡಿ. ಅದು ಸ್ಮೆಲ್ ಬಂದುಬಿಟ್ರೆ ತಿನ್ನೋಕ್ಕಾಗಲ್ಲ, ಅದೇ ಸ್ಮೆಲ್ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅವಾಗವಾಗ ತಿರುಗ್ತಾ ಇರ್ಬೇಕು. ಇದು ಮೊಸರು ಚಟ್ನಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಆಗಿದೆ. ಇವಾಗಲೇ ಆಫ್ ಮಾಡಿಬಿಟ್ರೆ ಒಂದು 10 ನಿಮಿಷ ಬಿಟ್ಟರೆ ಅಕ್ಕಿ ಫುಲ್ಲು ಚೆನ್ನಾಗಿ ಅನ್ನ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ.